ರೋಲಿಂಗ್ ಆ್ಯಕ್ಷನ್. ಆ ವ್ಯಕ್ತಿಗೆ ನೋಟ್ಗಿಂತ ಕಾಯಿನ್ ಹಾಕಿದ್ರೇ ಖುಷಿ ಅನ್ಸುತ್ತೆ. ಕಾಯಿನ್ ಸೌಂಡ್ ಕೇಳಿದ ತಕ್ಷಣ ಅವನ ಮುಖದಲ್ಲಿ ಒಂದು ಸಣ್ಣ ನಗು ಮೂಡ್ತಿತ್ತು. ಆದರೆ ಈ ಜಗತ್ತಲ್ಲಿ ಅರ್ಧೋಗೋ ನೋಟ್ಗಿರೋ ಬೆಲೆ ನಮ್ಮ ಜೀವಂತ ಸತ್ಯಗಳಿಗಿಲ್ಲ. ನಿಜ ಅಲ್ವಾ? ನನಗೆ ಬುಕ್ಸ್ ಓದೋ ಅಭ್ಯಾಸ ತುಂಬಾನೇ ಇದೆ. ಜೊತೆಗೆ ನ್ಯೂಸ್ ಪೇಪರ್ನ ಓದ್ತೀನಿ. ಅದರಲ್ಲಿ ಸತ್ಯಕ್ಕಿಂತ ಸುಳ್ಳಿನ ವಿಷಯ ಇದೆ ಅಂತ ನನಗನ್ಸಿದ್ರೆ ಅದನ್ನ ಇಲ್ಲಿ ಹಾಕ್ತೀನಿ. ಸಾಧ್ಯವಾದಷ್ಟು ಪ್ರತಿದಿನ ಓದ್ತೀನಿ. ಈ ಸುಳ್ಳು ಮುಂದೊಂದು ದಿನ ಸತ್ಯ ಆದ್ರೆ ಹೇಗಿರುತ್ತೆ? ಕೆಲವೊಮ್ಮೆ ಭ್ರಮಾಲೋಕದಲ್ಲಿ ಬದುಕೋದು ಸೂಕ್ತ ಅಲ್ವಾ? ಹೆಜ್ಜೆಯ ಸದ್ದಿಗೆ ಜಗವ ಮರೆತು ಕನಸಿನ ದಾರಿಯೇ ಅದಲು ಬದಲು. ಹೆಜ್ಜೆಯ ಸದ್ದಿಗೆ ಕನಸೇ ಹಿಂದಾಯಿತೆ. ಇಲ್ಲ, ಹೆಜ್ಜೆಯ ಸದ್ದೇ ಜೋರಾಯಿತೆ. ಹೆಜ್ಜೆಗೆ ಹೆಜ್ಜೆ ಸೇರುವಷ್ಟರಲ್ಲೇ ಹೆಜ್ಜೆಯ ದಾರಿಯೇ ಬದಲಾಯಿತೆ. ಹೆಜ್ಜೆಗೆ ಗೆಜ್ಜೆ ಕಟ್ಟುವಷ್ಟರಲ್ಲಿ ಹೆಜ್ಜೆಗೆ ಕಾಣದ ಹೆಜ್ಜೆಯ ಮೇಲೇಕೆ ಇಷ್ಟೊಂದು ಮೋಹ? ಹೆಜ್ಜೆ ಗೆಜ್ಜೆಯ ಮೋಜಿನ ಮೋಹಕ್ಕೆ ಕನಸಿನ ಅಂತ್ಯವೇ ಕೊನೆಯಾಯಿತೆ. ಈ ಹೆಜ್ಜೆ ಸದ್ದಲ್ಲಿ ಬರೀ ಮೋಸ, ಸ್ವಾರ್ಥ. ಆಕಾಶಕ್ಕೆ ಎಷ್ಟೇ ಎಣಿ ಹಾಕಿದ್ರು 10 ಶಕ್ತಿ ನಮ್ಮಲ್ಲಿರ್ಬೇಕು. ಶಕ್ತಿ ಇದ್ರು ಕೆಳಗಡೆ ನಿಂತು ನಮ್ಮ ಕನಸುಗಳಿಗೆ ಹಗ್ಗ ಹಾಕಿ ಏಣಿ ಸಮೇತ ಕೆಳಗಡೆ ನಿಂತಿರುತ್ತೆ. ಇದ್ರ ಗುಲಾಮ. ಇಟ್ಸ್ ಟೋಟಲಿ ಸ್ಲೇವ್. ಇನ್ನಿದು ಅದೇ ಅದರಲ್ಲಿ ಸತ್ಯಕ್ಕಿಂತ ಸುಳ್ಳಿನ ವಿಷಯ ಇದೆ ಅಂತ ಅನ್ಸಿದ್ರೆ. ಅದರಲ್ಲಿ ಸತ್ಯಕ್ಕಿಂತ ಸುಳ್ಳಿನ ವಿಷಯ ಇದೆ ಅಂತ ನನಗನ್ಸಿದ್ರೆ ಇಲ್ಲ ಹಾಕ್ತೇನೆ. ಇಲ್ಲಿರೋ ಪ್ರತಿಯೊಂದು ವಿಷಯದಲ್ಲಿ, ನಡೆಯೋ ಪ್ರತಿಯೊಂದು ಘಟನೆಯಲ್ಲಿ ಅಲ್ಲಿರುವ ಪಾತ್ರ ನಾನಾದ್ರೆ ಹೇಗಿರುತ್ತೆ ಅನ್ನೋ ಹುಚ್ಚು ಇಮ್ಯಾಜಿನೇಷನ್ ಅಂತ. ಇವತ್ತು ನನ್ನ ಹತ್ರ ಎಲ್ಲ ಇದೆ, ಒಂದನ್ನು ಬಿಟ್ಟು ನನ್ನ ವಾಸ್ತವತೆ. ನಾನು ವಾಸ್ತವದಲ್ಲಿ ಬದುಕೋದು ಬಿಟ್ಟು ತುಂಬ ವರ್ಷ ಆಯಿತು. ಈ ವಾಸ್ತವ ಅನ್ನೋದು ಸುಳ್ಳಿನ ಬಾವಿದ ಹಾಗೆ. ಅದರಿಂದ ಹೊರಗೆ ಬರೋವರೆಗೂ ನಾವು ಕಪ್ಪೆಗಳೇ. ಆದರೆ ಹೊರಗೆ ಬರೋದು ಅಷ್ಟು ಸುಲಭ ಅಲ್ಲ. ಸಾಮಾನ್ಯವಾಗಿ ಎಲ್ಲರ ಮನಸ್ಸು ಸೂಕ್ಷ್ಮ ಅಂತಾರೆ. ಆದರೆ ನಂದು ಸಮುದ್ರದಲ್ಲಿರೋ ಕಲ್ಲು ನಿಧಾನವಾಗಿ ಕರಗುತ್ತೆ. ಯಾಕಂದ್ರೆ
ನನಗೆ ಯಾರೇ ಮೋಸ, ನೋವು ಅಥವಾ ದ್ವೇಷ, ಅವಮಾನ ಮಾಡಿದ್ರು ಅವರವರ ಅವಶ್ಯಕತೆ ಮುಗಿದ್ಮೇಲೆ ರಂಗಕ್ಕೆ ತೆರೆ ಹಿಡಿದು ಬಣ್ಣ ತೆಗೆದು ಹೋಗ್ತಿರ್ತಾರೆ. ಅಲ್ಲಿಗೆ ನಾನು ನನ್ನ ಪಾತ್ರಕ್ಕೆ ಬಣ್ಣ ತೆಗೆದಿರ್ತೀನಿ. ಹಾ, ಆಗ್ಲೇ ಆ ಭಿಕ್ಷುಕನ ಬಗ್ಗೆ ಮಾತಾಡ್ತಿದ್ದೆ. ಅವನು ದೊಡ್ಡ ಶ್ರೀಮಂತ, ಸಾವಿರಾರು ಎಕರೆ ಆಸ್ತಿ, 10 ಬಂಗ್ಲೆ, 5 ಕಾರು ಈಗಲೂ ಇದೆ. ಆದ್ರೆ ಆತ ಈಗ ಭಿಕ್ಷುಕ. ಇದು ಮೊನ್ನೆ ಒಂದು ನ್ಯೂಸ್ ಪೇಪರ್ ನೋಡಿರೋ ವಿಷಯ. ನನಗೆ ಸುಳ್ಳು ಅನಿಸ್ತು. ಬಣ್ಣ ಮಿಕ್ಸ್ ಮಾಡಿದೆ.